ಶೃಂಗೇರಿ ರೀಕೌಂಟಿಂಗ್ ಸಂದರ್ಭದಲ್ಲಿ ನಿಜಕ್ಕೂ ಅಕ್ರಮ ನಡೀತಾ? ಅಸಲಿಗೆ ಆಗಿದ್ದೇನು? ಕಾಂಗ್ರೆಸ್ ದೂರು ನೀಡಿದ್ಯಾಕೆ? ಕಾಂಗ್ರೆಸ್ ದೂರಿನಲ್ಲಿ ಯಾವೆಲ್ಲ ಅಂಶಗಳಿದೆ? ಕಾಂಗ್ರೆಸ್ ಪ್ರಕಾರ ಇಲ್ಲಿ ನಿಜಕ್ಕೂ ಆಗಿದ್ದಾದ್ರೂ ಏನು? ಕಾಂಗ್ರೆಸ್ ಪ್ರಕಾರ ತಪ್ಪು ಮಾಡಿದ ಅಧಿಕಾರಿಗಳೆಲ್ಲ ಯಾರು? ಅಶ್ವವೇಗ ನ್ಯೂಸ್ನಲ್ಲಿ ಕಂಪ್ಲೀಟ್ ಆದಂತಹ ಮಾಹಿತಿ. ದಿನಾಂಕ 13/5/2023 ಚುನಾವಣಾ ಪ್ರಕ್ರಿಯೆ ನಿರ್ಣಯ ಪುಸ್ತಕದಲ್ಲಿ ಬರೆದು ಎಲ್ಲರೂ ಕೂಡ ಒಪ್ಪಿ ಸಹಿ ಮಾಡಿರುವ ಸಂಗತಿಗಳೇ ಈಗ ವ್ಯತ್ಯವಾಗಿರೋದನ್ನ ನೋಡದಲ್ಲಿ ಅಕ್ರಮ ಕೂಟ ಕಟ್ಟಿಕೊಂಡು ಒಳಸಂಚನ್ನ ರೂಪಿಸಿ ಚುನಾವಣಾ ಅಕ್ರಮಗಳ ಮೂಲಕ ಬ್ಯಾಲೆಟ್ಗಳನ್ನ ವೈಯಕ್ತಿಕ ಲಾಭಕ್ಕಾಗಿ ತಿದ್ದಿರೋದು ಗೊತ್ತಾಗ್ತಾ ಇದೆ. ಆಗಿನ ಚುನಾವಣಾ ಅಧಿಕಾರಿ ಶ್ರೀ ವೇದಮೂರ್ತಿ ಹಾಗೂ ಅಕ್ರಮಕ್ಕೆ ಜೊತೆಯಾಗಿರುವವರು ಶ್ರೀ ಡಿಎನ್ ಜೀವರಾಜ್, ರಮೇಶ್ ಹಾಗೆ ಇತರರ ಮೇಲೆ ಪ್ರಕರಣ ದಾಖಲಿಸಿ ತನಿಖೆ ಕೈಗೊಳ್ಳಬೇಕಾಗಿ ಕೋರಿದೆ. ಏನಿದು? ಯಾರು ಬರೆದಿರುವಂತಹ ಪತ್ರ? ಶೃಂಗೇರಿ ರೀಕೌಂಟಿಂಗ್ ವೇಳೆ ನಿಜಕ್ಕೂ ಅಕ್ರಮ ನಡೀತಾ ಹಾಗಿದ್ರೆ ಏನೆಲ್ಲ ಉಲ್ಲೇಖ ಆಗಿದೆ? ಅಸಲಿಗೆ ಆಗಿದ್ದಾದ್ರೂ ಏನು? ಕಾಂಗ್ರೆಸ್ ನೀಡ್ತಾ ಇರುವಂತಹ ದೂರಿನಲ್ಲಿ ಏನೆಲ್ಲ ಇದೆ? ಯಾವೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಿದ್ದಾರೆ? ಕಾಂಗ್ರೆಸ್ ಪ್ರಕಾರ ಇಲ್ಲಿ ನಿಜಕ್ಕೂ ಆಗಿದ್ದಾದ್ರೂ ಏನು? ಕಾಂಗ್ರೆಸ್ ಪ್ರಕಾರ ತಪ್ಪು ಮಾಡಿದಂತಹ ಅಧಿಕಾರಿಗಳು ಯಾರು? ಅಶ್ವವೇಗ ನ್ಯೂಸ್ನಲ್ಲಿ ಕಂಪ್ಲೀಟ್ ಆದಂತಹ ಮಾಹಿತಿ. ಶೃಂಗೇರಿ ರೀಕೌಂಟಿಂಗ್ ಅಕ್ರಮ, ಕಾಂಗ್ರೆಸ್ ಕೊಟ್ಟಿರುವಂತಹ ದೂರು ಏನೆಲ್ಲ ಇದೆ? ಕಾಂಗ್ರೆಸ್ ಕೊಟ್ಟಿರುವಂತಹ ದೂರಿನ ಪತ್ರದಲ್ಲಿ ಯಾವೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ? ಸುಧೀರ್ ಕುಮಾರ್ ಮುರೋಳಿ, ಅಶ್ವವೇಗ ನ್ಯೂಸ್ ಬಿಚ್ಚಿಡ್ತಾ ಇದೆ ಕಂಪ್ಲೀಟ್ ಆದಂತಹ ವರದಿಯನ್ನ. ತಪ್ಪು ಮಾಡಿದಂತಹ ಅಧಿಕಾರಿಗಳ ಹೆಸರನ್ನು ಕೂಡ ಉಲ್ಲೇಖ ಮಾಡಲಾಗಿದೆ. ಹಾಗಿದ್ರೆ ಯಾರು ತಪ್ಪು ಮಾಡಿದವರು? ಯಾವೆಲ್ಲ ಅಂಶಗಳನ್ನ ಇಲ್ಲಿ ಉಲ್ಲೇಖ ಮಾಡಲಾಗಿದೆ? ಲೆಟರ್ನಲ್ಲಿ ಏನೇನೆಲ್ಲ ಮೆನ್ಷನ್ ಮಾಡಿದ್ದಾರೆ? ಇಡೀ ಮತ ಎಣಿಕೆ ಕಾರ್ಯದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದದ್ದು ಸುಧೀರ್ ಕುಮಾರ್ ಮುರೋಳಿ ಆದಂತಹ ನಾನು ಈ ಮೇಲ್ಕಂಡ ವಿಳಾಸದ ಖಾಯಂ ವಾಸಿಯಾಗಿದ್ದೀನಿ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಐಎನ್ಸಿ ಅಭ್ಯರ್ಥಿಯಾಗಿರ್ತಾರೆ ಶ್ರೀ ಟಿ.ಡಿ. ರಾಜೇಗೌಡರು. ಪರವಾಗಿ ಎಣಿಕೆಯ ಸಂದರ್ಭದಲ್ಲಿ ಅಂಚೆ ಮತದ ಎಣಿಕೆ ಟೇಬಲ್ ಏಜೆಂಟ್ ಆಗಿರ್ತಾರೆ. ಪತ್ರವನ್ನ ಬರೆದಿದ್ದಾರೆ ಇವರು. ಸಂಚನ್ನ ರೂಪಿಸಿ ಪೆಟ್ಟಿಗೆಗಳ ಸೀಲ್ಗಳನ್ನ ತೆಗೆದು ಅಕ್ರಮ ಮಾಡಲಾಗಿದೆ. ಅಂಚೆ ಮತದ ಎಣಿಕೆ ಟೇಬಲ್ನ ಕಾಂಗ್ರೆಸ್ ಏಜೆಂಟ್ ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ. ಸುಧೀರ್ ಕುಮಾರ್ ಮುರೋಳಿ ನೀಡಿದಂತಹ ದೂರಿನ ಪ್ರತಿ ಅಶ್ವವೇಗಕ್ಕೆ ಲಭ್ಯ ಆಗಿದೆ. 2023 ಮತ ಎಣಿಕೆ ನಂತರ ಒಂದು ಕಟ್ಟಿನ 170 ಮತ ತಿದ್ದುಪಡಿಯಾಗಿರುತ್ತೆ. ಟಿ.ಡಿ. ರಾಜೇಗೌಡರಿಗೆ ಸಂದಾಯವಾಗ್ತಾ ಇದ್ದಂತಹ ಮತಗಳನ್ನ ತಿದ್ದುಪಡಿ ಮಾಡಲಾಗಿದೆ. ಆಗ ಚುನಾವಣಾಧಿಕಾರಿಯಾಗಿದ್ದಂತಹ ವೇದಮೂರ್ತಿಯಿಂದ ಅಕ್ರಮ ನಡೆದಿದೆ. ಆಗ ಡಿಸಿ ಆಗಿದ್ದ ರಮೇಶ್ ಜೊತೆಗೂಡಿ ಜೀವರಾಜ್ ಅಕ್ರಮವನ್ನ ಮಾಡಿದ್ದಾರೆ. ಸಂಚನ್ನ ರೂಪಿಸಿ ಪೆಟ್ಟಿಗೆಗಳ ಸೀಲ್ಗಳನ್ನ ತೆಗೆದು ಅಕ್ರಮ ಮಾಡಲಾಗಿದೆ. ಅಂಚೆ ಮತದ ಎಣಿಕೆ ಟೇಬಲ್ನ ಕಾಂಗ್ರೆಸ್ ಏಜೆಂಟ್ ಗಂಭೀರವಾದಂತಹ ಆರೋಪವನ್ನ ಮಾಡಿದ್ದಾರೆ. ಸುಧೀರ್ ಕುಮಾರ್ ಮುರೋಳಿ ನೀಡಿದಂತಹ ದೂರಿನ ಪ್ರತಿ ನಿಮ್ಮ ಅಶ್ವವೇಗ ನ್ಯೂಸ್ಗೆ ಲಭ್ಯ ಆಗಿದೆ. ಹಾಗಿದ್ರೆ ಶೃಂಗೇರಿ ರೀಕೌಂಟಿಂಗ್ ಅಕ್ರಮದಲ್ಲಿ ಕಾಂಗ್ರೆಸ್ ಕಡೆಯಿಂದ ಕೊಟ್ಟಿರುವಂತಹ ದೂರಿನಲ್ಲಿ ಏನೆಲ್ಲ ಉಲ್ಲೇಖ ಮಾಡಲಾಗಿದೆ? ಏನಂತ ಪತ್ರವನ್ನ ರವಾನೆ ಮಾಡಲಾಗಿದೆ, ಕಂಪ್ಲೇಂಟ್ ಅನ್ನ ಕೊಡಲಾಗಿದೆ ಅಂತ ನೋಡ್ತಾ ಹೋಗೋದಾದ್ರೆ, ಸುಧೀರ್ ಕುಮಾರ್ ಬರೆದಿರುವಂತಹ ಪತ್ರ. ಸುಧೀರ್ ಕುಮಾರ್ ಮುರೋಳಿ ಆದಂತಹ ನಾನು ಮೇಲ್ಕಂಡ ವಿಳಾಸದ ಖಾಯಂ ವಾಸಿ ಆಗಿದ್ದೀನಿ. 2023 ಸಾಲಿನಲ್ಲಿ ಜರುಗಿದಂತಹ ಶೃಂಗೇರಿ ವಿಧಾನಸಭಾ ಕ್ಷೇತ್ರದ ಐಎನ್ಸಿ ಅಭ್ಯರ್ಥಿಯಾಗಿರುವಂತಹ ಶ್ರೀ ಟಿ.ಡಿ. ರಾಜೇಗೌಡರ ಪರವಾಗಿ ಎಣಿಕೆಯ ಸಂದರ್ಭದಲ್ಲಿ ಅಂಚೆ ಮತದ ಎಣಿಕೆ ಟೇಬಲ್ನ ಏಜೆಂಟ್ ಆಗಿದ್ದೆನು. ಇನ್ನು ಸದರಿ ಎಣಿಕೆ ಸಂದರ್ಭದಲ್ಲಿ ಇಡೀ ಮತ ಎಣಿಕೆ ಕಾರ್ಯದಲ್ಲಿ ಸಕ್ರಿಯವಾಗಿ ನಾನು ಪಾಲ್ಗೊಂಡಿದ್ದು. ಇಟಿಪಿಬಿಎಸ್ ಒಟ್ಟು 11 ಮತಗಳಲ್ಲಿ ಟಿ.ಡಿ. ರಾಜೇಗೌಡ ಅವರಿಗೆ 7 ಮತಗಳು, ಡಿಎನ್ ಜೀವರಾಜ್ ರವರಿಗೆ 3 ಮತಗಳು, ಕೆಎಂ ಗೋಪಾಲ್ ರವರಿಗೆ 1 ಮತಗಳು ಬಂದಿರುತ್ತೆ.
ಸೊ ಅಂಚೆ ಮತದ ಮೊದಲನೇ ಸುತ್ತಿನಲ್ಲಿ ಕೆಎಂ ಗೋಪಾಲ್ ಅವರಿಗೆ 6 ಮತಗಳು, ಡಿಎನ್ ಜೀವರಾಜ್ ಅವರಿಗೆ 204 ಮತಗಳು, ರಾಜನ್ ಗೌಡ ಅವರಿಗೆ 4 ಮತಗಳು, ಟಿಡಿ ರಾಜೇಗೌಡ ಅವರಿಗೆ 157 ಮತಗಳು, ಸುಧಾಕರ್ ಎಸ್ ಶೆಟ್ಟಿ ಅವರಿಗೆ 74 ಮತಗಳು, ನೋಟಾ ಮತಗಳು 1 ಹಾಗೆ ರಿಜೆಕ್ಟೆಡ್ 54 ಮತಗಳು ಸಂದಾಯವಾಗಿದೆ. ಅಂಡ್ ಎರಡನೇ ಸುತ್ತಿನಲ್ಲಿ ಕೆಎಂ ಗೋಪಾಲ ಅವರಿಗೆ 5 ಮತಗಳಿರುತ್ತೆ, ಡಿಎನ್ ಜೀವರಾಜ್ ಅವರಿಗೆ 164 ಇರುತ್ತೆ, ರಾಜನ್ ಗೌಡ ಅವರಿಗೆ 1 ಇರುತ್ತೆ, ಟಿಡಿ ರಾಜೇಗೌಡ ಅವರಿಗೆ 156 ಇರುತ್ತೆ, ಸುಧಾಕರ್ ಎಸ್ ಶೆಟ್ಟಿ ಅವರಿಗೆ 67 ಮತ ಇರುತ್ತೆ. ಸೊ ಜಿ ಭಾರತಿ ಅವರಿಗೆ 1 ಮತಗಳು, ನೋಟಾ ಮತಗಳು 1 ರಿಜೆಕ್ಟೆಡ್, 102 ಮತಗಳು ಬಂದಿದೆ.